ಸಚಿವ ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟ ಹಾಗೆ ಬಿಗ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಬರ್ತಾ ಇದೆ. ಪುನಾರಚನೆ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಡಿಕೆಶಿ ಬಣ ಒಂದು ಪ್ರಬಲ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದೆ. ಸಚಿವ ಸಂಪುಟ ಪುನಾರಚನೆಯ ಬಿಗ್ ಎಕ್ಸ್ಕ್ಲೂಸಿವ್ ವರದಿ ಇದು. ದೆಹಲಿ ಅಂಗಳದಲ್ಲಿ ಇದ್ಕೊಂಡು ಡಿಕೆ ಶಿವಕುಮಾರ್ ಅವರು ದಾಳವನ್ನು ಉರುಳಿಸಿದ್ರಾ ಅನ್ನುವಂತಹ ಪ್ರಶ್ನೆ. ಸಿದ್ದರಾಮಯ್ಯ ದಾಳಕ್ಕೆ ಚೆಕ್ಮೇಟ್ ಇಟ್ರ ಡಿಕೆಶಿ. ಸಿದ್ದರಾಮಯ್ಯ ಬಣದಲ್ಲಿ ಸಂಪುಟ ಸೇರ್ಪಡೆಗೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇತ್ತ ಪುನಾರಚನೆ ಸದ್ಯಕ್ಕಿಲ್ಲ ಅನ್ನುವಂತಹ ಅಸ್ತ್ರವನ್ನ ಡಿಕೆ ಬಣ ಪ್ರಯೋಗ ಮಾಡ್ತಾ ಇದೆ. ಪವರ್ ಶೇರಿಂಗ್ ಕ್ಲಾರಿಟಿ ಬರುವವರೆಗೂ ಪುನಾರಚನೆಗೆ ಬ್ರೇಕ್ ಬೀಳುತ್ತಾ? ಇದಕ್ಕೆ ಸದ್ಯಕ್ಕೆ ಚಾಲನೆ ಕೊಡದೆ ಪುನಾರಚನೆ ವಿಚಾರವಾಗಿ ಬ್ರೇಕ್ ಅನ್ನು ಹಾಕುತ್ತಾ ಹೈಕಮಾಂಡ್? ಡಿಕೆ ಶಿವಕುಮಾರ್ ಇದಕ್ಕೆ ಸಂಬಂಧಿತವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿ ತಮ್ಮ ದಾಳವನ್ನು ಉರುಳಿಸಿದ್ದಾರಾ ಅನ್ನುವಂಥ ಪ್ರಶ್ನೆ. ನಿನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಈ ಹೊತ್ತಲ್ಲಿ ಕ್ಯಾಬಿನೆಟ್ಗೆ ಸಂಬಂಧಪಟ್ಟ ಹಾಗೆ ಒಪ್ಪಿಗೆಯನ್ನು ಪಡೆದುಕೊಂಡು ಬಂದಿದ್ದಾರೆ ಅನ್ನುವಂತಹ ಸುದ್ದಿ ಹರಿದಾಡಲಿಕ್ಕೆ ಶುರುವಾಗಿತ್ತು. ಅದರಂತೆ ಸಿದ್ದು ಬಣದ ಹಲವು ಶಾಸಕರುಗಳು ಸಚಿವರಾಗಲಿಕ್ಕೆ ತಯಾರಿಗಳನ್ನು ಕೂಡ ನಡೆಸಿಕೊಳ್ತಾ ಇದ್ರು. ಲಾಬಿಯನ್ನು ಕೂಡ ಆರಂಭ ಮಾಡಿದ್ದಾರೆ. ಇದೇ ಹೊತ್ತಲ್ಲಿ ಡಿಕೆ ಶಿವಕುಮಾರ್ ಸುಮ್ಮನೆ ಕೂರುವಂತಹ ವ್ಯಕ್ತಿಯಲ್ಲ. ಅವರು ಕೂಡ ದೆಹಲಿಯಲ್ಲೇ ಇದ್ಕೊಂಡು ದಾಳವನ್ನು ಉರುಳಿಸಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆ ಪ್ರಕಾರವಾಗಿ ಪವರ್ ಶೇರಿಂಗ್ಗೆ ಕ್ಲಾರಿಟಿ ಯಾವಾಗ ಸಿಗುತ್ತೋ ಆ ನಂತರದಲ್ಲೇ ಪುನಾರಚನೆಗೆ ಅನುಮತಿಯನ್ನು ಪಡೆಯುವಂತಹ ಸಾಧ್ಯತೆಗಳು ಕಾಣಿಸ್ತಿದೆ.